ಬುಧವಾರ ಕೆಪಿಸಿಸಿ ವಕ್ತಾರ ಎಚ್ ದೇವರಾಜ್ ಸುದ್ದಿಗೋಷ್ಠಿ ನಡೆಸಿ ಸರ್ಫೇಸಿ ಕಾಯ್ದೆಯಡಿ ರೈತ ಹಾಗೂ ಬೆಳೆಗಾರರ ಆಸ್ತಿ ಹರಾಜು ಹಾಕುವುದನ್ನು ಕೇಂದ್ರ ತಡೆಯದೇ ಹೋದಲ್ಲಿ ಸರ್ಕಾರದ ವಿರುದ್ಧ ರೈತರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ತೀವ್ರತರದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಜೆಡಿಎಸ್ ವರಿಷ್ಠರಾದಂಥ ದೇವೇಗೌಡರು ಕಳೆದ 20 ದಿವಸಗಳ ಹಿಂದೆ ದೇಶದ ಕಾಮರ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ, ವಾಣಿಜ್ಯ ಸಚಿವರಾಗಿರ್ತಕ್ಕಂಥ, ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ನ ಭೇಟಿ ಮಾಡ್ತಾರೆ. ಅದರಲ್ಲಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಕೂಡ ಆ ನಿಯೋಗದಲ್ಲಿರ್ತಾರೆ. ಕರ್ನಾಟಕ ಬೆಳೆಗಾರರ ಸಂಘದ ಎಲ್ಲ ಪದಾಧಿಕಾರಿಗಳಿರ್ತಾರೆ. ಕಾಫಿ ಬೋರ್ಡ್ ಅಧ್ಯಕ್ಷರು ಕೂಡ ಆ ನಿಯೋಗದಲ್ಲಿರ್ತಾರೆ. ಮತ್ತು ವಿವಿಧ ಸಂಘಟನೆಗಳಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಕೂಡ ಆ ನಿಯೋಗದಲ್ಲಿ ಹೋಗಿರ್ತಾರೆ. ದೇವೇಗೌಡರು ಒಂದು ಮನವಿಯನ್ನು ಸಲ್ಲಿಸ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಏನು ಅಂತಂದರೆ, ರೈತರ ಮತ್ತು ಕಾಫಿ ಬೆಳೆಗಾರರ ಆಸ್ತಿಯನ್ನು ಹರಾಜಾಗ್ತಾಯಿದ್ದೀರಿ, ಅದನ್ನು ಕೂಡಲೇ ನಿಲ್ಲಿಸಬೇಕು. ಸರ್ಫೇಸಿ ಆ್ಯಕ್ಟನ್ನು ಕಾಫಿ ಬೆಳೆಗಾರರು ಮತ್ತು ರೈತರ ಇದರಿಂದ ಹೊರಗಡೆ ತರಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಂಪಿಗಳ ನಿಯೋಗ ಇತ್ತೀಚೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿತ್ತು. ಆ ವೇಳೆ ಬೆಳೆಗಾರರ ಜಮೀನು ಹರಾಜು ಹಾಕುತ್ತಿರುವ ಬಗ್ಗೆ ಪ್ರಸ್ತಾಪಿಸಿ ಕೂಡಲೇ ಕಾಫಿ ಬೆಳೆಯನ್ನ ಸರ್ಫೇಸಿಯಿಂದ ಹೊರಗಿಡಬೇಕು ಎಂದು ದೇವೇಗೌಡರು ಮನವಿ ಮಾಡಿದಾಗ, ವಿತ್ತ ಸಚಿವರು ರೈತರ ಆಸ್ತಿ ಹರಾಜಾಗುವುದನ್ನು ಕೂಡಲೇ ತಡೆಯುತ್ತೇನೆ ಎಂದು ಹೇಳಿದ್ದರು. ಆದರೆ ಅದಾದ 2 ದಿನಕ್ಕೆ ನೂರಾರು ರೈತರಿಗೆ ಹರಾಜು ನೋಟಿಸ್ ಬಂದಿದೆ. ಕಣತಿಯಲ್ಲಿ ಬ್ಯಾಂಕ್ ಅಧಿಕಾರಿಗಳು 2 ರೈತರ ಆಸ್ತಿ ಹರಾಜು ಹಾಕಲು ಬೀದಿಯಲ್ಲಿ ಡಂಗೂರ ಸಾರುವ ಮುಖಾಂತರ ಸ್ವಾಭಿಮಾನಿ ರೈತನ ಮಾನ ಹರಾಜು ಹಾಕುತ್ತಿರುವುದನ್ನು ಖಂಡನೀಯ ಎಂದರು. ಬೆಳೆಗಾರರು ಮತ್ತು ರೈತರ ಇದರಿಂದ ಹೊರಗಡೆ ತರಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾರೆ. ಆಗ ನಿರ್ಮಲಾ ಸೀತಾರಾಮನ್ರವರು ಭಾಳ ವೀರಾವೇಶದಿಂದ, ಈಗಲೇ ನಾನು ಬ್ಯಾಂಕ್ಗಳಿಗೆ ಸಂದೇಶವನ್ನು ಕೊಡ್ತೇನೆ, ಆದೇಶವನ್ನು ಕೊಡ್ತೇನೆ ನಮ್ಮ ಹಣಕಾಸು ಇಲಾಖೆಯಿಂದ, ಅದನ್ನು ಕೂಡಲೇ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ನಾವೆಲ್ಲ ಖುಷಿಯಾದ, ಎಲ್ಲರೂ ಕೂಡ ದೇವೇಗೌಡರನ್ನು ಅಭಿನಂದಿಸಿದರು, ನಿರ್ಮಲಾ ಸೀತಾರಾಮನ್ರು ಅಭಿನಂದಿಸಿದರು, ಮತ್ತು ನಮ್ಮ ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ಯಾರು ಕೋಟಾ ಶ್ರೀನಿವಾಸ ಪೂಜಾರಿನೂ ಕೂಡ ಕಾಫಿ ಬೆಳೆಗಾರರು ಎಲ್ಲರೂ ಕೂಡ ಅಭಿನಂದಿಸಿದರು. ಕೊಟ್ಟ 2 ದಿವಸಕ್ಕೆ ಸಾವಿರಾರು ರೈತರ ಆಸ್ತಿಯನ್ನು ಹರಾಜಾಗ್ತಕ್ಕಂಥ, ಬ್ಯಾಂಕ್ ಅಧಿಕಾರಿಗಳು ನೋಟಿಸ್ ಕೊಡ್ತಕ್ಕಂಥ ಮತ್ತು ಹರಾಜಾಗ್ತಕ್ಕಂಥ ಸನ್ನಿವೇಶಗಳು ಈಗಾಗಲೇ ನಿರ್ಮಾಣ ಆಗಿದೆ. ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಾದ್ರೆ ನಿನ್ನೆ 2 ರೈತರು ನನಗೆ ಫೋನ್ ಮಾಡಿದರು. ಊರಿನಲ್ಲಿ ಟಾಮ್ ಹೊಡಿತಾ ಇದ್ದಾರೆ. ಕಣತಿ ಗ್ರಾಮೀಣ ಬ್ಯಾಂಕಿನ ಮ್ಯಾನೇಜರು ಊರಲ್ಲೆಲ್ಲ ಟಾಮ್ ಓಡಿಸಿ 2 ಜನ ರೈತರ ಆಸ್ತಿಯನ್ನು ಹರಾಜಾಗ್ತೀವಿ ಅಂತೇಳಿ ಈಗ ನಾನು ನಿಮಗೆಲ್ಲರಿಗೆ ಕಳಿಸಿದ್ದೀನಿ. ಅದನ್ನು ಈಗಾಗಲೇ ನಾನು ನಿಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಳಿಸ್ಕೊಟ್ಟೆ, ಅವ್ರಿಗೆ ಕಳಿಸೋದಕ್ಕೆ ಹೇಳ್ತೀನಿ. ಟಾಮ್ ಓಡಿಸ್ತಾರೆ. ಟಾಮ್ ಅಂದ್ರೆ ಗೊತ್ತಲ್ಲ, ಡಂಗೂರ ಓಡಿಸೋದು. ನಿಮ್ಮ ಆಸ್ತಿ ಹರಾಜಾಗ್ತಾಯಿದೆ, ಯಾರಾದರೂ ಬಿಟ್ಟು ಕೂಗೋರಿದ್ದರೆ ಬಂದು ಕೂಗ್ಬೋದು. ಮೊದಲೆಲ್ಲ ಆನ್ಲೈನಲ್ಲಿ ಮಾಡೋರು, ಈಗ ರೈತರ ಮರ್ಯಾದೆ ತೆಗೆಯೋಕ್ಕೋಸ್ಕರ ಈ ಥರ ಟಾಮ್ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಆ ವಿಚಾರವನ್ನು ಖಂಡಿಸ್ತೇನೆ. ಯಾಕೆಂತಂದರೆ ರೈತರು ಸ್ವಾಭಿಮಾನಿಗಳು, ರೈತರು ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥವ್ರು. ರೈತರ ಮಾನ ಮರ್ಯಾದೆನ ಹರಾಜಾಕೋದಕ್ಕೆ ಹೊರಟಿದ್ದಾರೆ ಅಂತಂದರೆ ಇವರಿಗೆ ಯಾವುದೇ ಥರದ ಗೌರವವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಿಗೂ ಮನವಿ ಮಾಡ್ತೀನಿ, ಕೂಡಲೇ ಆ ಹರಾಜನ್ನು ತಡೀತಕ್ಕಂಥ ಕೆಲಸವನ್ನು ರೈತ ಸಂಘ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ಮತ್ತು ಕಾಫಿ ಬೆಳೆಗಾರರ ಸಂಘದ ನಾಯಕರುಗಳಿಗೆ ಕೂಡ ಒತ್ತಾಯ ಮಾಡ್ತೀನಿ, ಬರೀ ಮನವಿ ಕೊಡೋದಲ್ಲ, ನೀವು ಈ ಕೆಲಸವನ್ನು ಮಾಡಬೇಕು. ರೈತ ಸಂಘದ ಒಟ್ಟುಗೂಡಿ ಹೋರಾಟವನ್ನು ಪ್ರಾರಂಭ ಮಾಡಬೇಕು. ನಾವೆಲ್ಲರೂ ಕೂಡ ಬರ್ತೀವಿ ಆ ಹೋರಾಟಕ್ಕೆ. ಈ BJP NDA ಪಕ್ಷದ ಸರ್ಕಾರ ಈ ದೇಶದ ಮಾಜಿ ಪ್ರಧಾನಮಂತ್ರಿಗೆ ಭಾಳ ದೊಡ್ಡ ಟೋಪಿ ಹಾಕಿದ್ದಾರೆ ಅಂತಂದರೆ ಇನ್ಯಾರಿಗೆ ಬಿಡ್ತಾರೆ ಸರ್? ದೇವೇಗೌಡರಿಗೆ ಕೊಟ್ಟಂಥ ಆಶ್ವಾಸನೆ ನಾವು ಇವತ್ತೇ ನಿಲ್ಲಿಸ್ಬಿಡ್ತೀವಿ, ಇದನ್ನು ಪ್ರಕ್ರಿಯೆಯಿಂದ ಹೊರಗಡೆ ಬರ್ತೀವಿ, ಬ್ಯಾಂಕ್ಗಳಿಗೆಲ್ಲ ಆದೇಶ ಕೊಡ್ತೀವಿ ಅಂತ ಹೇಳಿದ್ರು. ನೀವು ಪ್ರಜಾವಾಣಿ ಪೇಪರು ನೋಡ್ಬೇಕು. ನೀವು ದಿನನಿತ್ಯ 3-4 ಜನ ಕಾಫಿ ಬೆಳೆಗಾರರ ಆಸ್ತಿ ಹರಾಜಿಗೆ ಬರ್ತಾಯಿದೆ, ಆನ್ಲೈನ್ ಹರಾಜು. ಇದು ವಿಶೇಷವಾಗಿ ಮಾಡ್ತಾಯಿದ್ದಾರೆ. ಅದು ಕಣತಿ ಬ್ಯಾಂಕ್ದವ್ರು ಏನು ಕ್ರಮ ತಗೊಳ್ತಾ ಇದ್ದಾರೆ, ಇದು ಮಾಡಿದ್ದಾರೆ, ಇದು ವಿಶೇಷವಾಗಿದೆ.
ರೈತರ ಮಾನ ಮರ್ಯಾದೆಯನ್ನು ಹರಾಜಾಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ. ಸರ್ಫೇಸಿ ಕಾಯ್ದೆ ವಿಚಾರದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿರವರು ಡೋಂಗಿ ರಾಜಕಾರಣ ಮಾಡುತ್ತಿದ್ದಾರೆ. ಇವರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ರೈತರಿಗೆ ಹರಾಜು ನೋಟಿಸ್ ನೀಡುತ್ತಿರುವ ವಿಚಾರ ಎಂಪಿಗೆ ಗೊತ್ತಿಲ್ಲವೇ ಎಂದು ಪ್ರಶ್ನಿಸಿ ಕೂಡಲೇ ಹರಾಜು ನಿಲ್ಲಿಸದಿದ್ದರೆ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಜಿಲ್ಲಾದ್ಯಂತ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ನಾನಿವತ್ತು ಈ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಕೇಳ್ತಾ ಇದ್ದೀನಿ, ಈ ಡೋಂಗಿ ರಾಜಕಾರಣವನ್ನು ಬಿಡಬೇಕು. ಡೋಂಗಿ ರಾಜಕಾರಣ, ಸುಳ್ಳು ಹೇಳ್ತಕ್ಕಂಥದ್ದು, ಆಮೇಲೆ ಜನರಿಗೆ ಮೋಸ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಮುಂದೆ ಇದ್ದಾರೆ. ಎರಡನೇ ಪ್ರಕ್ರಿಯೆಯಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಹೋಗಿದ್ದಾರೆ. ನಾನು BJP ಪಕ್ಷದವ್ರಿಗೆ ಇವತ್ತು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಭಾಳಷ್ಟು ಜನ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರನ್ನ ಹಿಡಿದ ಕೆಲಸವನ್ನು ಬಿಡದ ಏನೋ ಒಂದು ಇದನ್ನು ಹೇಳ್ತಾರೆ. ಮೊನ್ನೆ ಯಾರೋ ಹೇಳ್ತಾಯಿದ್ರು, ಯಾವ ಕೆಲಸ ಹಿಡಿದ್ರು ಬಿಡೋದಿಲ್ಲ ಅವರು, ಮಾಡ್ತಾರೆ ಅಂತ ಹೇಳ್ಕೊಂಡು. ಈಗೇನು ದನ ಕಾಯ್ತಾಯಿದ್ರಿ ನೀವು? ಭಾಳ ಕಠೋರವಾಗಿ ಮಾತಾಡಬೇಕಾಗುತ್ತೆ. ಏನು ಮಾಡ್ತಾಯಿದ್ರಿ? ಪೇಪರ್ ನೋಡೋಲ್ವಾ? ಗೊತ್ತಿಲ್ವಾ ನಿಮಗೆ? ಈ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ, ಹರಾಜಾಗ್ತಾಯಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ನಿಮ್ಮ ಪಕ್ಷದ ಮುಖಂಡರುಗಳು ನಿಮ್ಮ ಗಮನಕ್ಕೆ ತಂದಿಲ್ವಾ? ಕೂಡಲೇ ಈ ಹರಾಜನ್ನು ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ದರೆ ಉಗ್ರವಾದಂಥ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತೆ. ಆದರೆ ನೀವು ನಿಮ್ಮ ಮಿತ್ರ ಪಕ್ಷ JDS ಪಕ್ಷದ ವರಿಷ್ಠರಿಗೆ ಟೋಪಿ ಹಾಕ್ತೀರಿ ಅಂದರೆ ಇನ್ಯಾರಿಗೆ ಬಿಡ್ತೀರಾ ಸರ್ ನೀವು? ದೇವೇಗೌಡರಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಗೆ ಈ ರೀತಿಯ ಸುಳ್ಳು ಹೇಳಿ ಮೋಸ ಮಾಡ್ತಕ್ಕಂಥ ಕೆಲಸವನ್ನು BJPಯ ಮುಖಂಡರುಗಳು ಮಾಡ್ತೀರಿ ಅಂತಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ನಿಮಗೆ ಎಷ್ಟು ನಾಲಿಗೆ ಇದೆ ಅಂತ ಕೇಳಬೇಕಾಗುತ್ತೆ ನಾವು ನಿರ್ಮಲಾ ಸೀತಾರಾಮನ್. ಏನಾದರೂ ಕನಿಷ್ಠ ಸೌಜನ್ಯ ಇದೆ ನಿಮಗೆ? ಕನಿಷ್ಠ ಜ್ಞಾನ ಇದೆಯಾ? ಏನು ಮಾಡ್ತಾಯಿದ್ರಿ ನೀವು? ಕಾಫಿ ಬೆಳೆಗಾರ ಸಂಘದವ್ರು KGFನವರು ಕೂಡ ಈ ಸಭೆಯಲ್ಲಿ ಹೋಗಿದ್ದಾರೆ. ಅವರು ಕೂಡ ಉಸಿರಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಕಾಫಿ ಬೋರ್ಡಿನ ಅಧ್ಯಕ್ಷರು ಅವ್ರ ಹೆಸರೇನು, ದೇವರಿಂದ ದಿನೇಶ್ ಅವರು ಉಸಿರಾಡ್ತಾ ಇಲ್ಲ. ಅವರು ಪಕ್ಕ RSS ಬಿಡಿ, ಅದರಲ್ಲೇನು ಪ್ರಶ್ನೆ ಬರಲ್ಲ. ಅವರು ಉಸಿರಾಡೋಕ್ಕಾಗಲ್ಲ. ಅವ್ರು ಕೋಟಾ ಶ್ರೀನಿವಾಸ ಪೂಜಾರಿಗಿಂತ ಪಕ್ಕ RSSನಲ್ಲಿದ್ದಾರೆ. ಜನರ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈ ಪ್ರಕ್ರಿಯೆ ನಿಲ್ಲದೇ ಇದ್ದರೆ ರೈತರನ್ನ ಒಳಗೊಂಡಂತೆ ಎಲ್ಲ ಸಂಘಟನೆಗಳ ಪ್ರಗತಿಪರವಾಗಿರ್ತಕ್ಕಂಥ ಸಂಘಟನೆಗಳು ಒಳಗೊಂಡಂತೆ ಭಾಳ ದೊಡ್ಡ ಚಳವಳಿಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಈ ಜಿಲ್ಲೆ ಒಳಗಡೆ. ಕೋಟಾ ಶ್ರೀನಿವಾಸ ಪೂಜಾರಿಗೆ ಈ ಜಿಲ್ಲೆಗೆ ಬರದ ಹಾಗೆ ನಿರ್ಬಂಧವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇದು ಎಚ್ಚರಿಕೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸುಳ್ಳು ಹೇಳೋದಕ್ಕೊಂದು ಇತಿಮಿತಿ ಬೇಕಲ್ಲ ಸರ್. ಒಂದೇ ಒಂದು ರಸ್ತೆ ಕಾಮಗಾರಿ ಮಾಡಲಿಲ್ಲ, ಒಂದೇ ಒಂದು ಕೇಂದ್ರದಿಂದ ಯೋಜನೆಗಳನ್ನು ತರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈಗ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಇದೆಯಲ್ಲ, ಇದು ಮಾನಸಿಕ ದೌರ್ಜನ್ಯ, ಮಾನಸಿಕವಾಗಿ ನಡೀತಕ್ಕಂಥ ದೌರ್ಜನ್ಯ, ನಮ್ಮ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ. ಇದನ್ನು ತಡೆಯೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂದರೆ ನೀವ್ಯಾಕೆ MP ಆಗಿರಬೇಕು? ನಿಸ್ಸಹಾಯಕ ಅಸಹಾಯಕ MP ಅವರು, ಅನ್ಫಿಟ್ MP ಆಗಿರೋದಕ್ಕೆ ನಾಲಾಯಕ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ನಟರಾಜು, ಶ್ರೀನಿವಾಸ್ ದೇವಾಂಗ, ಶರೀಫ್, ನಂಜೇಶ್ ಬೆಣ್ಣೂರು, ವಿಜಯ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.